ಎಲ್ಲ ರೈತರಿಗೆ ನಮಸ್ತೆ. ಈ ದಿನ ನಾನು ಕುಂಟಳ್ಳಿಯಲ್ಲಿ ಇದ್ದೀನಿ. ಮುನಿರಾಜಣ್ಣ ಇದ್ದಾರೆ, ಅವ್ರಿಗೆ ಮಾತಾಡೋಣ. ನಮ್ಮದು ಫ್ಲೋರೋದ ಆಗ್ರೋ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡಲ್ಲಿ ಮತ್ತು ಪೊಟ್ಯಾಶು 98% ಸಿವಿಡ್ ಎಕ್ಸ್ಟ್ರಾಕ್ಟ್ ಹ್ಯೂಮಿಕ್ ಆ್ಯಸಿಡ್ ಅಂತೀವಿ. ಜೊತೆಗೆ ನಾವು ಸಿವಿಡ್ ಎಕ್ಸ್ಟ್ರಾಕ್ಟ್ ಜೆಲ್ ಕೊಟ್ಟಿದ್ದೀವಿ, ಹಲಸಿನ ಗಿಡ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅವ್ರು ಏನು ಮಾಡಿದ್ರು ಅಣ್ಣ ಮಾತಾಡೋಣ. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ಮುನಿರಾಜು. ನಿಮ್ಮೂರು? ಕುಂಟಳ್ಳಿ. ಅಣ್ಣ ಈಗ ನಾವು ಹಾಕಕ್ಕೆ ಕೊಟ್ಟಿದ್ದೀವಲ್ಲ ನಿಮಗೆ ಹ್ಯೂಮಿಕ್ ಆ್ಯಸಿಡ್ 90% ಪೊಟ್ಯಾಶು ಮತ್ತು ಜೆಲ್ಲು, ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅನ್ನೋದು? ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸರ್. ನೀವು ಸ್ಯಾಂಪಲ್ ನೋಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದು ನುಗ್ಗೆ ಗಿಡ ಇತ್ತು, ಅದಕ್ಕೆ ಫಸ್ಟ್ ಒಂದೇ ಸರಿ ಡ್ರೆಂಚಿಂಗ್ ಮಾಡಿರೋದು. ಒಂದು 2-3 ಜಗ್ಗು ಹಾಕಿದ್ದೀವಿ. ಯಾವಾಗಲೂ 100 ಕಾಯಿ 200 ಕಾಯಿ ಬಿಡ್ತಾ ಇತ್ತು. ಈಗ ಒಂದು 200 kg ಸಿಗುತ್ತೆ ಅದರಲ್ಲಿ. ಸರಿ. ಅದಕ್ಕೆ ಮುಂಚೆ ಎಷ್ಟು ಇತ್ತು? ಅದಕ್ಕೆ ಮುಂಚೆ ಒಂದು 100 ಕಾಯಿ 200 ಕಾಯಿ ಬಿಡ್ತಾ. ಬೇರೆ ಏನೇನು ಹಾಕ್ತಾ ಇದ್ರಿ ಅದಕ್ಕೆ? ಏನು ಆಗ್ತಾ ಇಲ್ಲ ಅದಕ್ಕೆ. ಈಗ ನೋಡೋಣ ಅಂತೇಳಿ ಹಾಕಿದ್ದೀನಿ. ಒಳ್ಳೆ ಇಳುವರಿ ಬಂದಿದೆ. ಯಾರಾದ್ರೂ ಮಾಡೋರಿದ್ರೆ ಮಾಡ್ಬೋದು. ಬೇರೆ ಬೇರೆ ಬೆಳೆಗೆಲ್ಲ ಇವಾಗ ಕಡಂಗಡಿಗೆ ಈಗ ಏನ್ ಹಾಕ್ತಾ ಇದ್ದೀರಾ? ಮಲ್ಟಿ ಕ್ರಾಪ್ ಸೌತೆಕಾಯಿಗೂ ಯೂಸ್ ಮಾಡ್ತೀರಾ? ಮಾಡಿ. ಜೊತೆಗೆ ಏನ್ ಮಾಡ್ಬೇಕು? ಜೀವಾಮೃತ ಮಾಡಬೇಕು. ಆದಷ್ಟು ರೈತರಿಗೆ ನನ್ನ ಸಾದಾತ್ ನಬೀದ್ ವಿನಂತಿ ಏನಂದ್ರೆ 2 ನಾಟಿ ಹಸು ತಗೊಂಡು ಕಟ್ಕೊಳ್ಳಿ. ನಿಮ್ ಬಾಳೆ ಬಂಗಾರ. ಇಷ್ಟೇ ಮಾಡ್ತಾ ಇದ್ದೀರಾ ನೀವು ರೈತರು. ನಿಮ್ಗೆ ಅದು ಯಾಕೆ ಅಂದ್ರೆ ನೀವು ಬರೀ ಅದರಿಂದ ಆಸೆನೆ ಬೀಳ್ಬೇಡಿ ಬೇರೆದು. ಬರೀ ನೀವು ಗಂಜಲ ತಗೊಳ್ಳಿ, ಸಗಣಿ ತಗೊಳ್ಳಿ, ಸಾಕು. ದೇವ್ರ ತರ ಸಾಕಿ ಅದು ನಿಮ್ಗೆ ತುಂಬಾ ಕಾಸು ಉಳಿಸ್ಕೊಡ್ತದೆ. ಜೀವಾಮೃತ ಮಾಡಬೇಕು. ಅದಕ್ಕೆ ಇನ್ನ ಆ್ಯಡ್ ಮಾಡಿ, ಜೀವಾಮೃತ ಆ್ಯಡ್ ಮಾಡಿ ಹಾಕಿ ನೋಡಿ, ಇನ್ನ ನಿಮ್ಗೆ ಬರ್ತದೆ. ಆಯ್ತು, ಧನ್ಯವಾದ.